ಪಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ವಿಚಾರವಾಗಿ ಉಡುಪಿಯ ಕಡಲ ತೀರದಲ್ಲಿ ಅಪರ ಕ್ರಿಯೆ ಧಾರ್ಮಿಕ ವಿಧಿ ನೆರವೇರಿದೆ. ಮೃತರ ಆತ್ಮದ ಸದ್ಗತಿಗಾಗಿ 26 ಕುಟುಂಬಗಳ ಪರವಾಗಿ 26 ಯುವಕರಿಂದ ತರ್ಪಣ ಹೋಮ ಕಾರ್ಯ ನಡೆದಿದೆ. ಬ್ರಹ್ಮಶ್ರೀ ವೇದಮೂರ್ತಿ ವಿದ್ವಾನ್ ಸೂರಲು ತಂತ್ರಿಗಳ ನೇತೃತ್ವದಲ್ಲಿ ಹನುಮಾನ್ ವಿಠೋಬಾ ರುಕುಮಾಯಿ ಮಂದಿರ ಕಡಲ ತೀರದಲ್ಲಿ ಕಾರ್ಯಕ್ರಮ ನಡೆದಿದೆ. ಇದೇ ವೇಳೆ ಪವಿತ್ರ ಮಂತ್ರಗಳ ಸಹಸ್ರ ಪಠಣವೂ ನಡೆದಿದ್ದು, ಅಭಿನವ ಭಾರತ ಸೊಸೈಟಿ ಸಂಘಟನೆಯ ಆಯೋಜನೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಇದೇ ವೇಳೆ ಬ್ರಹ್ಮಶ್ರೀ ವೇದಮೂರ್ತಿ ವಿದ್ವಾನ್ ಸೂರಲು ತಂತ್ರಿ ಮಾತನಾಡಿ, ಮೃತ ಹಿಂದೂ ಕುಟುಂಬಗಳ ಜೊತೆ ಹಿಂದೂ ಸಮಾಜ ನಿಂತಿದೆ. ಆತ್ಮಗಳ ಸದ್ಗತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಕುಟುಂಬದ ನೋವು ಸಹಿಸುವ ಶಕ್ತಿಗಾಗಿ ಸಮಾಜ ಪ್ರಾರ್ಥಿಸಿದೆ. ಪವಿತ್ರ ನದಿಗಳ ಸಂಗಮ ಸಮುದ್ರದಲ್ಲಿ ಹೋಮಗಳನ್ನು ನೆರವೇರಿಸಲಾಗಿದೆ ಅಂತ ಹೇಳಿದ್ದಾರೆ. कर्पुराहो केदवक्षेत्रवालाः कमलजायोद्या पार्वती विघ्नराजः सकलमनोहरं प्रभो ददामि ते देववर प्रसीद भो मङ्गलं मधुसूदनः मङ्गलं देवकीपुत्रो मङ्गलं गरुडध्वजः साङ्गाय सायुधा कर्णावासा शिरो पूर्वज अनादि विधनो देवः अग्निं प्रज्वलितं वन्दे जातवेदे धारयन्तं जवाभं ಹೇಮಕಲ್ಪಂ ಪದ್ಮ ಸಂಸ್ಥಂ ತ್ರಿನೇತ್ರಂ ಧ್ಯಾಯೇದ್ವನ್ಹಿಂ ಬಲ್ಗೊಂಡಂಥ ನಚಿಕೇತ ಯಮನಲ್ಲಿ ಕೇಳ್ತಾನೆ. ಮುಂದೆ ಹೇಳುವಂಥ ಉತ್ತರಗಳೆಲ್ಲ ಅದು ಕಠೋಪನಿಷತ್ತು ಅಂತ ಹೇಳಿಸ್ಕೊಳ್ತಾನೆ. ಅವರೆಲ್ಲರ ಹೆಸರು ಹೇಳಿಕೊಂಡು ನಾವು ತರ್ಪಣ ಕೊಟ್ಟಿದ್ದೇವೆ. ತರ್ಪಣೆ ಅಂದರೆ ತೃಪ್ತಿ ಆಗಲಿ ಅಂತ ಅಷ್ಟೇ. ಈಗ ವೈದಿಕವಾದಂಥ ತರ್ಪಣಗಳು ಬೇರೆ, ಇಲ್ಲಿ ಸಮಷ್ಟಿ ಭಾವದ ದೇಶ ರಾಷ್ಟ್ರ ಭಾವದಿಂದ ಮಾಡುವಂಥ ತರ್ಪಣ ಏನಿದೆ ಅದು ಅವನಿಗೆ ಸಂಬಂಧಪಟ್ಟದ್ದಲ್ಲ. ಅವ ಇಲ್ಲಿ ನೆಪ ಮಾತ್ರ. ಯಾರು ತರ್ಪಣ ಬಿಡ್ತಾನೆ ಅವ ಇಲ್ಲಿ ನಾನೊಬ್ಬ ನೆಪ ಮಾತ್ರ. ಅಲ್ಲಿ ಮೃತ ಹೊಂದಿರತಕ್ಕಂಥ ಒಬ್ಬ ಯಾವ ದಿವ್ಯಾತ್ಮ ಇದ್ದಾನೆ ಅವ ಯಾವ ಲೋಕ ಪ್ರಾಪ್ತಿಯಾಗಬೇಕು ಆ ಪರಮಾತ್ಮ ಆ ಲೋಕಕ್ಕೆ ಅವನನ್ನು ಕಳುಹಿಸ್ತದೆ. ಅವನಿಗೆ ಸದ್ಗತಿ ಆಗಲಿ ಅಂತ ಒಳ್ಳೆಯ ಭಾವದಲ್ಲಿ ನೀರನ್ನು ಬಿಡುವಂಥದ್ದು. ಆಮೇಲೆ ಈ ಪಿಂಡದಾನ ಇತ್ಯಾದಿಗಳು ಯಾವುದೂ ಇಲ್ಲ. ಗೀತಾ ತ್ರಿಷ್ಟುಪ ಹೋಮದಿಂದ ಅವರಿಗಿರ್ತಕ್ಕಂಥ ಅಕಾಲಿಕ ಮರಣ ದೋಷ ನಿವೃತ್ತಿ ಆಗಲಿ, ಸದ್ಗತಿ ಪ್ರಾಪ್ತಿಯಾಗಲಿ. ಇನ್ನು ಈ ರೀತಿಯಾದಂಥ ಒಂದು ಅಸಂಗತಗಳು ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಹೇಳುವಂಥ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಪಾರಮಾರ್ಥಿಕ ತತ್ವವೇ ಇಲ್ಲಿ ನಚಿಕೇತ ಮತ್ತು ಯಮನ ಸಂವಾದದ ಯಾವ ಪಾರಮಾರ್ಥಿಕ ತತ್ವ ಇದೆ, ಕಠೋಪನಿಷತ್ತಿನ ಯಾವ ತತ್ವ ಇದೆ ಆ ತತ್ವವನ್ನು ಮುಂದಿಟ್ಟುಕೊಂಡು ಮಾಡಿದಂಥ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ. ಅವರಿಗೆ ಸದ್ಗತಿ ಆಗಲಿ. ಗೀತಾ ತ್ರಿಷ್ಟುಪ ಭಗವದ್ಗೀತೆಯಲ್ಲೇ ಬರುವಂಥ ಮಂತ್ರ. ಅದು ಶ್ರೀಕೃಷ್ಣ ಪರಮಾತ್ಮನೆ ಹೇಳಿದಂಥದ್ದು. ಯಾರ್ಯಾರಿಗೆ ಅಕಾಲ ಮರಣ ಬರುತ್ತೋ, ಯಾರ್ಯಾರಿಗೆ ಯಾವ್ಯಾವ ಆತ್ಮಗಳಿಗೆ ಸದ್ಗತಿ ಬೇಕಾಗಿದೆಯೋ ಈ ಮಂತ್ರದಿಂದ ಪಠನ ಮಾಡಿ, ಈ ಮಂತ್ರ ಹೋಮ ಮಾಡಿ ಅಂತ ಅವನು ಹೇಳ್ಕೊಂಡಿದ್ದಾನೆ. ಆ ಮಂತ್ರಕ್ಕಷ್ಟಿರುವಂಥ ಪ್ರಾಶಸ್ತ್ಯ ಅದು. ಹಾಗಾಗಿ ಎಲ್ಲ ಜೀವಾತ್ಮಗಳಿಗೂ ನಮಿಸುವಂಥ ಒಂದು ಮಂತ್ರ ಅದು ಇವತ್ತು ಗೀತಾ ತ್ರಿಷ್ಟುಪ ಮಂತ್ರ ಅಂತ ಹೇಳಿ ಮೋಕ್ಷದಾಯಕ ಮಂತ್ರ ಅಂತ ಹೇಳಿಸ್ಕೊಂಡಿದೆ. ಆ ಮಂತ್ರದಿಂದ ಹೋಮ ಮಾಡಿದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.